ಆ ಸಮಯದಲ್ಲಿ ಸ್ವಲ್ಪ ಕೈ ಮೇಲೆ ಅಲ್ಲಾಡಿಸ್ಬೇಕು. ಅಭಿಪ್ರಾಯ ಹೇಳ್ಬೇಕು ನೀವು. ಅಷ್ಟು ಹುಷಾರಾಗಿದ್ದೆ ತೆಂಕೊಂಡು ಹೋಗ್ತಾ ಇದೆ. ಇನ್ನು ನೀವೆಲ್ಲ ಮಾಡಿದ್ರೆ ಪೂರ ತೆಂಕೊಂಡು ಹೋಗುತ್ತೆ. ಅಲ್ಲ ಹೇಳಿ ಈಗ ಎಷ್ಟೇ ಇದ್ರು ನಾನು ನಿಜವಾಗ್ಲು ನಂಗೆ ಹೋದ ತಿಂಗಳಲ್ಲಿ ಉಂಟಲ್ಲ ಕೇಳಿ ಡಬ್ಬಲ್ ಮಾಡೋಕ್ಕಿಂತ ಇಂಟ್ರೆಸ್ಟ್ ಇತ್ತು. ಅದು ಯಾವಾಗ ಎರಡು ಸಲ ಇದಾಗುತ್ತೆ ನಂಗೆ ಡಬ್ಬಲ್ ಇಂಟ್ರೆಸ್ಟ್ ಹೋದ್ರೆ ಕೆಲಸ ಇಂಟ್ರೆಸ್ಟ್ ಹೋಗ್ಬಿಡ್ತೀವಿ. ಈಗ ನಾವು ಬರೋದಂತಕ್ಕೆ ಬಂದು ನಾನು ದುಡಿತಿರುತ್ತೆ ಬರೋದ ನಾನು ಬೆಲ್ಲ ಕುತ್ಕೊಂಡು ಹೋಯ್ತು ಅಂತ ಹೇಳ್ಬಿಟ್ರೆ ಆ ಕೆಲಸ ಮನಸ್ಸಿರ್ತದೆ. ಅಂದ್ರೆ ನಾವೆಲ್ಲ ಖರ್ಚು ಮಾಡಿ ಅದಕ್ಕೆ ಬೇರೆ ನಾವು ತಾನೇ ಖರ್ಚು ಮಾಡೋದು. ಈ ಸುಮ್ಮನೆ ನಾನು ಅದಕ್ಕೆ ಎದ್ಕೊಂಡು ಚಿಲ್ಲರೆ ಕೊಡ್ಬೇಕಾದ್ರೂ ವೆಚ್ಚ ಮಾಡಿ ಕೊಡೋದು. ಓಡಿಸೋದು 100 ಲೀಟ್ರ್ ಕಮ್ಮಿ ಆದ್ರೂ ಪರವಾಗಿಲ್ಲ, 200 ಲೀಟ್ರ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಹೋಗೋರು ಬೈದ್ರು ಪರವಾಗಿಲ್ಲ ಅಂತ ಅದನ್ನು ಕಮ್ಮಿ ಮಾಡೋದು. ಯಾಕೆ ಗೊತ್ತಾ, ಅಲ್ಲಿಂದ ಅರ್ಥ ಮಾಡ್ಕೊಂಡೆ. ನಾನು ನಮ್ಮ 4 ಜನ ಇದ್ದಾರೆ. 3 ಜನ ಮಕ್ಕಳ ನಿಂಗೆ? ಮಗಳಿ ಮದುವೆ ಆಯ್ತು. ಮದುವೆ ಮಗಳಿಗೆ ಸಮಸ್ಯೆ ಇಲ್ಲ. ಅವ್ರ ಹಳ್ಳಿಯ ಅವ್ರು ಮಂಗಳೂರಲ್ಲಿ ಇದ್ದಾರೆ. ನೀನು ದೊಡ್ಡ ಮನುಷ್ಯ ಗುರು ಹಂಗ ನೀನು. ನನ್ನ ಹೆಂಡತಿ, ನಮ್ಮ ಅಮ್ಮ, ಇಬ್ರು ಮಕ್ಕಳು ಕಾಲೇಜಿಗೆ ಓದ್ತಾ ಇದ್ದಾರೆ. ಇಬ್ರು ಗಂಡು ಮಕ್ಳಾ? ಇಲ್ಲೇ ಇದ್ದಾರೆ ಫೋಟೋ. ಹೌದು. ನೀವು ವಯಸ್ಸದಂಗೆ ಕಾಣೋದಿರವಲ್ಲ ಗುರು ನೀನು. ಅಲ್ಲಿ ತಾತ ನೀನು. ಮದುವೆ ಆಗಿ ಮಗಳು ಮದುವೆ ಮಾಡಿದ್ಯಾ? ಮೊಮ್ಮಕ್ಳವ? ಇವನು ನನ್ನ ದೊಡ್ಡ ಮಗ. ಓ ಹೀರೋ ಇದ್ದಂಗೆ ಗುರು. ಇವ ನನ್ನ 2ನೇ ಮಗ, ಸಣ್ಣ ಮಗ ಇವ. ಆಯ್ತಾ. ನಾನು ನನ್ನ ಹೆಂಡತಿ ಎಲ್ಲ ತೋರ್ಸು. ನೀನು ಗಡಾರಿ. ನಾನು ನನ್ನ ಹೆಂಡತಿ. ಸರಿ, ನಮ್ಮ ಹಳೆಯ ಮಗಳ ಫೋಟೋ ಇದೆ. ಡಿಲೀಟ್ ಆಗಿದೆ. ಇದೆ ನನ್ನ ಮಗಳು, ನಮ್ಮ ಅಳಿಯ, ಇಬ್ರು ಮೊಮ್ಮಕ್ಳು ವಾಲೆ 5ನೇ ಕ್ಲಾಸ್ ಓದ್ತಾರೆ. ದೊಡ್ಡ ಸಣ್ಣವನು ಈಗ ಇದು ಮಾಡ್ತಿದ್ದಾನೆ ಅಂತ ಸುಳ್ಳು ಹೇಳ್ತೀನಿ. ತಾತ ಅಂತ 46 ವರ್ಷ, 45 ದೀಪಾವಳಿ ಬಂದರೆ 43-46 ಬೆಳ್ತದೆ. 22 ವರ್ಷಕ್ಕೆ ಮದುವೆ, 23 ವರ್ಷಕ್ಕೆಲ್ಲ ಅಪ್ಪ. 23 ವರ್ಷಕ್ಕೆಲ್ಲ ಅಪ್ಪ. ಹೋಗೋ. ತುಂಬ ದೊಡ್ಡದು ಉಂಟು. ಅಲ್ಲ ಕಣೆ, ಅದೇ ಮೊಮ್ಮಕ್ಳು ಅವಲ್ಲ ನೀನು. ಇನ್ನು ಹೊಟ್ಟೆ ಬಿಡ್ಕೊಂಡು ನೀನು ಗಂಡಿದ ಇನ್ನೊಂದು ಮದುವೆ ಮಾಡೋದು ನಿಂಗೆ. ಅಲ್ಲ ಗುರು, ಅಷ್ಟೊಂದು ವಯಸ್ಸದಂಗೆ ಕಾಣಿಸಲ್ಲ ಭಯ್ಯ. ಕುಡಿಯೋದಿಲ್ಲ ಬೇರೆ. ಅದೊಂದೇ ಅದಕ್ಕೆ ಹೆಂಗಾಗಿದೆಯಾ ನೀನು? ಕುಡಿಯೋದು ಬಿಟ್ಟೆ ಎಷ್ಟು ವರ್ಷ ಆಯ್ತು? ಕುಡಿಯೋದು ಬಿಟ್ಟು? ಕುಡಿಯೋದು ಬಿಟ್ಟಲ್ಲ 25 ವರ್ಷ ಆಯ್ತು. ಬಿಡು ಮತ್ತೆ. ಯಾಕೆ ಕುಡಿಕೆ ಆಯ್ತು? ಮೊದ್ಲೆಲ್ಲ ನಾವು ಇದೇ ಥರ ಫ್ರೆಂಡ್ಶಿಪ್ ಹುಡುಗರಲ್ಲಿ ಕುಡ್ಕೊಂಡು ದಿನ ಕುಡಿಯೋರು ನಾವು. ಕುಡ್ಕೊಂಡು ಸಂಜೆ ಆದ ತಕ್ಷಣ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಬೈಕೊಂಡು ಬೆಳಿಗ್ಗೆ ಆದ ತಕ್ಷಣ ಮಚ್ಚ ಬಾರ ಹೋಗೋಣ. ಅವಾಗೆಲ್ಲ ಕ್ಯಾಮರಾ ಮಾಡಿದ್ರು ಇಲ್ಲ, ಈಗನೇ ಬಂದಿದ್ದು. ಕುಡ್ಕೊಂಡು ನಮ್ಮೇಲೆ ಬರ್ಕೊಂಡು ಹೊಡ್ಕೊಳೋದು. ಬೆಳಿಗ್ಗೆ ಆದ ತಕ್ಷಣ ಎಲ್ಲ ಒಂದೇ. ಪಟ್ಟೆ ಎಲ್ಲ ಇತ್ತಲ್ಲ, ಎಲ್ಲ ಕುಡ್ದು ಅಪ್ಪಂತವ್ರಲ್ಲ ಎಲ್ಲ ಆಡ್ಬಿಟ್ಟಿದ್ದೀರಿ ನೀವು. ಅದು ಎಣ್ಣೆ ಹೊಡಿದ್ರೆ ಒಂಚೂರು ಆಯುಸ್ ಜಾಸ್ತಿ ಆಗುತ್ತೆ. ಎಣ್ಣೆ ಅದೇನು ಗೊತ್ತಾರ, ಕೀಳ್ತಾ ಇರ್ತದೆ. ನೀನು 70 ವರ್ಷ 80 ವರ್ಷ ಬದುಕೋನು 50ಕ್ಕೆ ಡಮಾರು. ಅವನು ಎಷ್ಟು 35ಕ್ಕೆ ಡಮಾರು. ಕುಡ್ದು ಈ ಹೋಯ್ತಿ ಅಂತ ಗೊತ್ತಿರೋ ಕುಡಿಯೋದು ನನ್ನ ಮಕ್ಳು ಅವರು. 35ಕ್ಕೆ ಡಮಾರು. ಅಣ್ಣ ಮೊನ್ನೆ ನಮ್ಮ ಬಂಕಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದ ಅಣ್ಣ, ಚಂದ್ರಣ್ಣ ಅಂತ. ನೀವು ನೋಡಿದ್ಯೋ? ನೋಡಿಲ್ಲ ಮಾರ್ಯ. ಅವನು ಈಗ ಪಾಪ 3 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಇಲ್ಲಿ. ಅವ ಎಣ್ಣೆಗೆ ಭಾರಿ ಅಡಿಕ್ಟ್ ಆಗಿದ್ದ. ಜಾಂಡೀಸ್ ಆಯ್ತು. ಅದು ಎಣ್ಣೆ ಲಿವರ್ಗೆ ಹೋಯ್ತು, ಕಿಡ್ನಿಗೆ ಹೋಯ್ತು, ಎಲ್ಲ ಹೋಯ್ತು. ಜಾಂಡೀಸ್ ಜಾಂಡೀಸ್ ಬಂದಮೇಲೂ ಅವ ಹತೋಟಿ ಹಿಡಿಲಿಲ್ಲ. ಅವ ಗಟ್ಟಿ ಮಾಡಿಲ್ಲ. ಅವ ಕುಡ್ದ ಮೊನ್ನೆ ಹೋದ. ಒಂದು ಹೆಂಡತಿ ಇದೆ, ಅದಕ್ಕೆ 3 ವರ್ಷ ಆಗಿದೆ ಮದುವೆ ಆಗಿ, ಮಗು ಇಲ್ಲ. ಪುಣ್ಯಕ್ಕೆ ಇಲ್ಲವರು ದೊಡ್ಡ ಕುಡುಕರು ತುಲ್ಲವೆ.
ಹ್ಞೂ ನಾವೆಲ್ಲ ಕುಡಿಯೋದಿಲ್ಲ ಕಣ್ರಿ ಬಿಟ್ಟಿದ್ವಿ ನಾವು ಸ್ವರ್ಗ ಅಂತಾರೆ ಅದನ್ನೇ. ಕುಡಿದ ನಮ್ಗೆ ನಿಜ ಅವಾಗ ನಾವು ಬಂದ ಹುಡುಗರು ಸೇರ್ಕೊಂಡು ಅವಾಗ ಮದುವೆ ಆಗಿರಲಿಲ್ಲ ಕುಡಿಯ ನೋಡೋಣ ಕುಡಿಯೋದು ಅಂತ ಬಿಟ್ಟು ಅವಾಗ ಹೋಗಿದ್ದೆ ಅವಾಗ. ಆಮೇಲೆ ಮದುವೆ ಆದ್ರೆ ಮುಟ್ಲ ಅದನ್ನು ಮದುವೆ ಆಗಂತೂ ಒಂದು ವರ್ಷ ಬಿಟ್ಟಿದ್ದೆ. ಅದು ಮದುವೆ ಆಗಂತೂ ಒಂದು ವರ್ಷ 2 ವರ್ಷ ಹಿಂದೆ ಬಿಟ್ಟಿದ್ದೆ. ಕುಡಿಯೋ ಗೊತ್ತಾಗ್ತಿರ್ಲಿಲ್ಲ. ಕುತ್ಕೊಂಡೇನಿಲ್ಲ ಹುಡುಗರು ಹಿಂಗೆ ಗಲಾಟೆ ಮಾಡ್ಕೊಂಡ್ಬಿಟ್ರೆ ಅದು ಹೊರಗಡೆ ಎಲ್ಲ ಗಲಾಟೆ ಬಿಡೋ ಹೋಗ್ತಿರ್ಲಿಲ್ಲ. ಆಮೇಲೆ ಬೇಡ ಅಂತ ಬಿಟ್ಟರೆ ಮತ್ತು ಅವರು ನಾವೊಂದು 5-6 ಜನ ಇದ್ದು ಅವರೊಂದು 3-4 ಜನ ಮದುವೆ ಆಯ್ತು ಮತ್ತು ಇನ್ನು 3 ಜನ ಬೇರೆ ಬೇರೆ ಹೋದ್ರೆ ಆಮೇಲೆ ಅವತ್ತು ಬಿಟ್ಟು ಆಮೇಲೆ ಮತ್ತೆ